ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ನಿಮ್ಮ 9ನೇ ತರಗತಿಯ ಒಂದು ವ್ಯಾಕರಣಾಂಶವನ್ನು ಇಲ್ಲಿ ತಿಳಿದುಕೊಳ್ಳೋಣ. ಅದ್ಯಾವುದು ಅಂದರೆ ವಿಭಕ್ತಿ ಪ್ರತ್ಯಯಗಳು ಅಂತಕ್ಕಂಥದ್ದು. ವಿಭಕ್ತಿ ಪ್ರತ್ಯಯಗಳನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಪರೀಕ್ಷಾ ದೃಷ್ಟಿಯಿಂದ 1 ಅಂಕದ ಪ್ರಶ್ನೋತ್ತರ ಇಲ್ಲಿ ಬರ್ತದೆ ಅನ್ನುವಂಥದ್ದು. ಹಾಗಾದ್ರೆ ಬನ್ನಿ ವಿಭಕ್ತಿ ಪ್ರತ್ಯಯನ ನೋಡೋಣ. ಇಲ್ಲಿ ಮೊದಲ ಒಂದು ವಾಕ್ಯ ಇದೆ, ಈ ವಾಕ್ಯವನ್ನು ಗಮನಿಸಿರಿ. ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದೆದನು ಅಂತಿದೆ. ಹೌದಾ? ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದೆದನು ಅನ್ನುವಂಥದ್ದು ಅರ್ಥಪೂರ್ಣವಾಗಿರುವಂತಹ ವಾಕ್ಯ. ಈಗ ಅದನ್ನ ಈ ಒಂದು ವಾಕ್ಯದಲ್ಲಿ ನಾವು ಕೇವಲ ಭೀಮ, ತಾನು, ಬಲಗಾಲು, ಚೆಂಡು ಅಂತ ಕೇವಲ ಈ ನಾಮ ಪ್ರಕೃತಿಗಳನ್ನಷ್ಟೇ ಹೇಳಿದ್ವಿ ಅಂತಂದ್ರೆ ಅದಕ್ಕೆ ಅರ್ಥ ಇರಲಿಲ್ಲ. ಅದು ಅರ್ಥ ಆಗೋದನ್ನೇ ಇಲ್ಲ ಅಲ್ವಾ? ಏನಪ್ಪ ನಾಮ ಪ್ರಕೃತಿ? ಈಗಾಗಲೇ ನಾವು ನಾಮಪದಗಳು ಅಂತ ತಿಳ್ಕೊಂಡಾಗ ಗೊತ್ತಾಗತ್ತಾ, ನಾಮಪದಗಳ ಮೂಲ ರೂಪವನ್ನು ನಾವು ನಾಮ ಪ್ರಕೃತಿ ಅಂತ ಕರಿತೀವಿ. ಏನು ಕರಿತೀವಿ? ನಾಮಪದದ ಮೂಲ ರೂಪ ಏನಾಗಿರ್ತದ? ನಾಮ ಪ್ರಕೃತಿ ಅಂತ ಕರೆಸ್ಕೊಂತದ. ನಾಮ ಪ್ರಕೃತಿ ಏನು? ನಾಮಪದ ಅಂತಂದ್ರೆ ಯಾವುದೇ ಒಂದು ವಸ್ತು, ವ್ಯಕ್ತಿ, ಪ್ರಾಣಿಗಳ ಹೆಸರನ್ನ ಸೂಚಿಸುವಂಥದ್ದೇ ನಾಮಪದ ಅಂತ ಹೇಳ್ತೀವಿ. ಅಂದ್ರೆ ಹೆಸರು. ಹೌದಾ? ಉದಾಹರಣೆಗೆ ಭೀಮನು ಎಂತಕ್ಕಂಥದ್ದು ನಾಮಪದ, ಕಲ್ಲನ್ನು ಎಂತಕ್ಕಂಥದ್ದು ನಾಮಪದ. ಇದ್ರ ಮೂಲ ರೂಪ ಯಾವುದು? ಕಲ್ಲನ್ನು ಎನ್ನುವಲ್ಲಿ ಕಲ್ಲು ಎಂತಕ್ಕಂಥದ್ದು ಮೂಲ ರೂಪ. ಇದನ್ನ ನಾಮ ಪ್ರಕೃತಿ ಅಂತ ಕರಿತೀವಿ. ಭೀಮನು ಎನ್ನುವಲ್ಲಿ ಭೀಮ ಎಂತಕ್ಕಂಥದ್ದು ಮೂಲ ಪದ. ಇದನ್ನ ನಾಮ ಪ್ರಕೃತಿ ಅಂತ ಕರಿತೀವಿ. ಅರ್ಥ ಆಯ್ತಾ? ನಾಮಪದದ ಮೂಲ ರೂಪನೇ ನಾಮ ಪ್ರಕೃತಿ ಅಂತ ನಾವು ಕರಿತೀವಿ. ಹಿಂಗೆ ಭೀಮ, ತಾನು, ಬಲಗಾಲು, ಚೆಂಡು ಇವು ನಾಮ ಪ್ರಕೃತಿಗಳಾಗಿರ್ತವೆ. ಇಷ್ಟೇ ಹೇಳಿದ್ರೆ ಆ ವಾಕ್ಯ ಅರ್ಥ ಆಗ್ತಿರ್ಲಿಲ್ಲ. ಹಾಗಾದ್ರೆ ಅದಕ್ಕೆ ಏನ್ ಬಳಸ್ಬೇಕು? ಇಲ್ಲಿ ನೋಡ್ರಿ. ಭೀಮ, ತಾನು, ಬಲಗಾಲು, ಚೆಂಡು ಈ 4 ಪ್ರಕೃತಿಗಳಿಗೆ, ಯಾವ ಪ್ರಕೃತಿಗಳಿಗೆ? ನಾಮ ಪ್ರಕೃತಿಗಳಿಗೆ ಪರಸ್ಪರ ವಾಕ್ಯದಲ್ಲಿ ಒಂದು ಸಂಬಂಧ ಇದೆ ಅನ್ನುವಂಥದ್ದು. ಈ ಸಂಬಂಧವನ್ನ ಉಂಟು ಮಾಡುವುದು ಯಾವುದು? ವಿಭಕ್ತಿ ಪ್ರತ್ಯಯಗಳು. ಯಾವುದು ಉಂಟು ಮಾಡ್ತವೆ? ವಿಭಕ್ತಿ ಪ್ರತ್ಯಯಗಳು. ಈ ರೀತಿ ನಾಮ ಪ್ರಕೃತಿಗೆ ಸೇರುವಂತಹ ಪ್ರತ್ಯಯಕ್ಕ ವಿಭಕ್ತಿ ಪ್ರತ್ಯಯ ಅಂತ ಕರಿತೀವಿ. ನಾಮ ಪ್ರಕೃತಿಗಳಿಗೆ ಸೇರುವಂತಹ ಪ್ರತ್ಯಯವೇ ವಿಭಕ್ತಿ ಪ್ರತ್ಯಯ. ಇಲ್ಲಿ ಕಲ್ಲು ಅನ್ನುವಂಥದ್ದು ನಾಮ ಪ್ರಕೃತಿ, ಅನ್ನು ಎನ್ನುವಂಥದ್ದು ವಿಭಕ್ತಿ ಪ್ರತ್ಯಯ ಸೇರ್ಕೊಂಡು ಕಲ್ಲನ್ನು ಅಂತ ಆಯ್ತು. ಭೀಮ ಎನ್ನುವುದು ನಾಮ ಪ್ರಕೃತಿ, ಅಲ್ಲಿ ಊ ಎಂತಕ್ಕಂಥದ್ದು ಸೇರ್ಕೊಂಡು ಭೀಮನು ಅನ್ನುವಂತಹ ನಾಮಪದ ಉಂಟಾಯ್ತು. ಹಾಗಾದ್ರೆ ನಮ್ಗೆ ಏನ್ ತಿಳಿತು? ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯ ಸೇರಿದಾಗ ನಾಮಪದ ಉಂಟಾಯ್ತು. ತಿಳಿತಾ? ಚೆಂಡು ನಾಮ ಪ್ರಕೃತಿ, ಅನ್ನು ವಿಭಕ್ತಿ ಪ್ರತ್ಯಯ ಸೇರ್ಕೊಂಡಾಗ ಚೆಂಡನ್ನು ಅಂತಾಯ್ತು. ಚೆಂಡನ್ನು ಎನ್ನುವಂತಹ ನಾಮಪದ ಉಂಟಾಯ್ತು. ತಿಳಿತಾ? ಅಂದ್ರೆ ನಾಮ ಪ್ರಕೃತಿಗಳ ಮುಂದೆ ಏನಪ್ಪಾ ಅಂದ್ರೆ ಬೇರೆ ಬೇರೆ ಒಂದು ವಿಭಕ್ತಿ ಪ್ರತ್ಯಯಗಳು ಸೇರ್ಕೊಂಡು ನಾಮಪದವನ್ನ ಉಂಟು ಮಾಡ್ತವೆ. ಅಂತಹ ವಿಭಕ್ತಿ ಪ್ರತ್ಯಯಗಳು ಎಷ್ಟಿದ್ದಾವೆ? 7 ಇದಾವೆ. ಆಧುನಿಕ ಕನ್ನಡ ಏನಿದೆ ಅಲ್ಲ, ವ್ಯಾಕರಣದಲ್ಲಿ 7 ವಿಭಕ್ತಿ ಪ್ರತ್ಯಯಗಳನ್ನ ಗುರುತಿಸಲಾಗಿರುವಂಥದ್ದು. ಅವುಗಳು ಯಾವ್ಯಾವುದು ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ತಿಳ್ಕೊಳ್ಳಿ, ನಾಮಪದ ಕ್ರಿಯಾಪದದೊಂದಿಗೆ ಹೊಂದಿರುವಂತಹ ಸಂಬಂಧವನ್ನ ತಿಳಿಸುವಂಥದ್ದು. ನಾಮಪದ ಕ್ರಿಯಾಪದದೊಂದಿಗೆ ಹೊಂದಿರುವಂತಹ ಸಂಬಂಧವನ್ನ ತಿಳಿಸುವಂಥದ್ದು ಕರ್ತೃ, ಕರ್ಮ, ಕರ್ಣ ಎನ್ನುವಂತಹ ಮುಂತಾದ ಕಾರಕಾರ್ಥಕಗಳು ಬರ್ತವೆ. ಕಾರಕಾರ್ಥಗಳಂತ ಅವುಗಳನ್ನ ಕರಿತೀವಿ. ಅಂದ್ರೆ ಕ್ರಿಯಾನಿಮಿತ್ತ, ಅಂದ್ರೆ ಕೆಲಸ ಮಾಡುವುದರ ಸಲುವಾಗಿ ಮಾಡಿಸುವ ಅಥವಾ ಮಾಡಿಸುವ ಪದಾರ್ಥವನ್ನ ಸೂಚಿಸುವುದೇ ಕಾರಕ. ಕೆಲಸವನ್ನ ಮಾಡಿಸುವ ಅಥವಾ ಮಾಡಿಸುವಂತಹ ಒಂದು ಪದಾರ್ಥ ಏನಿರುತ್ತೆ ಅದಕ್ಕೆ ಕಾರಕ ಅಥವಾ ಕಾರಕಾರ್ಥಕಗಳು ಅಂತ ಕರೀತಾರೆ. ಈ ಒಂದು ಚಾರ್ಟ್ ಅನ್ನ ನೋಡಿದಾಗ ನಿಮ್ಗೆ ಸರಿಯಾಗಿ ಅರ್ಥ ಆಗುತ್ತಾ? ಇಲ್ಲಿ ವಿಭಕ್ತಿ ಸೂಚಕ ವಿದ್ಯಾರ್ಥಿಗಳೇ, ವಿಭಕ್ತಿ ಪ್ರತ್ಯಯ ಇವೆರಡು ಬಹಳ ಇಂಪಾರ್ಟೆಂಟ್. ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಇವೆರಡು ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಡ್ರಿ. ಕಾರಕಾರ್ಥಕಗಳು ಇಂಪಾರ್ಟೆಂಟು, ಆದ್ರೆ 9ನೇ ತರಗತಿಗೆ ಪರವಾಗಿಲ್ಲ, 10ನೇ ತರಗತಿಗೆ ನೀವು ಬಹಳಷ್ಟು ಇದನ್ನ ನೆನ್ಪಿಡ್ಬೇಕಾಗ್ತದೆ. ನೋಡ್ರಿ, ಪ್ರಥಮ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದಾಗ ಊ ಅಂತ ಹೇಳಬೇಕು. ಪ್ರಥಮ ವಿಭಕ್ತಿ ಪ್ರತ್ಯಯ ಊ. ದ್ವಿತೀಯ ಅನ್ನು ಅಂತ ಆಗಿರ್ತದೆ. ತೃತೀಯ ಇಂದ. ಚತುರ್ಥಿ ಇಲ್ಲಿ 3 ಬರ್ತವೆ. ಗೆ ಇಕೆ ಅನ್ನುವಂಥದ್ದು. ಪಂಚಮಿ ದೆಸೆಯಿಂದ. ಷಷ್ಠಿ ಅ. ಸಪ್ತಮಿ ಅಲ್ಲಿ ಅಂತ ಬರುತ್ತೆ. ಹೌದಾ? ಇವೆಲ್ಲ ಹೇಗೆ ಉಂಟಾಗ್ತವೆ? ಉದಾಹರಣೆಗೆ ನೋಡ್ರಿ, ನಾಮ ಪ್ರಕೃತಿ ಮರ ಅಂತ ತೆಗೆದುಕೊಡ್ರಿ. ಮರ ಎನ್ನುವಂತ ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯ ಊ ಸೇರ್ಕೊಂಡಾಗ ಏನಾಯ್ತು? ಮರವು ಅಂತಾಯ್ತು. ಇಲ್ಲಿ ನೋಡ್ರಿ, ಮರವು ಅಂತ ಆಗದ ಅಲ್ವಾ? ಸಪೋಸ್ ಅದು ಒಂದು ವೇಳೆ ನೀವು ಅದನ್ನು ಇದು ಕಲ್ಲು ಅಂತ ತೆಗೆದುಕೊಡ್ರಿ.
ಕಲ್ಲು ನಾಮ ಪ್ರಕೃತಿ. ಅಕಸ್ಮಾತಿಗೆ ನೀವು ಗೆ ತೆಗೆದುಕೊಡ್ರಿ, ಗೆ ಏನಾಗ್ತದ, ಕಲ್ಲಿಗೆ ಅಂತಾಯ್ತು. ಅಂದ್ರೆ ಕಲ್ಲು ಎನ್ನುವಂತಹ ನಾಮ ಪ್ರಕೃತಿಗೆ ಗೆ ಎನ್ನುವಂತಹ ವಿಭಕ್ತಿ ಪ್ರತ್ಯಯ ಸೇರಿದಾಗ ಕಲ್ಲಿಗೆ ಅಂತಾಯ್ತು. ಪರೀಕ್ಷೆಯಲ್ಲಿ ಹೇಗೆ ಕೊಡ್ತಾರೆ, ಪರೀಕ್ಷೆಯಲ್ಲಿ ಹೇಗೆ ಬರ್ತದ, ಮರವನ್ನು ಕೊಟ್ಟಿರ್ತಾರೆ, ಇಲ್ಲಿ ಸೇರಿರುವಂತಹ ವಿಭಕ್ತಿ ಪ್ರತ್ಯಯ ಯಾವುದಂತ ಗುರುತಿಸಬೇಕು. ಈ ಪದದ ಕೊನೆಗೆ ನೋಡ್ರಿ, ಒನ್ನು ಅಲ್ಲಿ ಅನ್ನು ಅಂತ ಬರುತ್ತಾ, ಹಾಗಾಗಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅಂತ ಬರಿಬೇಕು. ಇನ್ನ ಇಲ್ಲಿ ಮರದಿಂದ ಕೊಡ್ತಾನೆ, ಮರದಿಂದ ಕೊಟ್ಟು ಇಲ್ಲಿ ಕಂಡು ಬರುವಂತ ವಿಭಕ್ತಿ ಪ್ರತ್ಯಯ ಯಾವುದಂತ ನೀವು ಕೇಳ್ತಾನೆ, ಹೌದಾ. ಮರದಿಂದ ಅನ್ನೋಲ್ಲಿ ಇಂದ ಅಂತ ಅನ್ನುವಂಥ ಪದ ಇದೆ, ಇಂದ ಕೊನೆಗೆ. ಯಾವಾಗಲೂ ಕೊಟ್ಟಂತಹ ಪದದ ಕೊನೆಯಲ್ಲಿ ನೀವು ವಿಭಕ್ತಿ ಪ್ರತ್ಯಯವನ್ನು ಗುರುತಿಸ್ತೀರಿ. ಇಂದ ಎನ್ನುವಂಥದ್ದಿದೆ, ಇಂದ ಇದ್ರೆ ತೃತೀಯ ವಿಭಕ್ತಿ ಪ್ರತ್ಯಯ ಅಂತ ಬರೀಬೇಕು. ಮರಕ್ಕೆ ಕೊನೆಗೆ ಕೆ ಇದೆ, ಹಾಗಾಗಿ ಚತುರ್ಥಿ ವಿಭಕ್ತಿ ಪ್ರತ್ಯಯ ಅಂತ ಹೇಳ್ತೀವಿ. ಮರದ ದೆಸೆಯಿಂದ ಬಂತು ಅಂದ್ರೆ ದೆಸೆಯಿಂದ ಎನ್ನುವಂಥದ್ದು ಪಂಚಮಿ ವಿಭಕ್ತಿ ಪ್ರತ್ಯಯವಾಗಿರ್ತದೆ. ಮರದ ಇಲ್ಲಿ ಕೊನೆಗೆ ನೋಡ್ರಿ ಇದೆ, ಮರದ ಅ ಅಂತ ಬರ್ತಾ ಇತ್ತು, ಷಷ್ಠಿ ವಿಭಕ್ತಿ ಪ್ರತ್ಯಯ. ಅಲ್ಲಿ ಮರದಲ್ಲಿ ಕೊನೆಗೆ ಅಲ್ಲಿ ಬರ್ತಾ ಇದೆ ಅಂದ್ರೆ ಸಪ್ತಮಿ ವಿಭಕ್ತಿ ಪ್ರತ್ಯಯವಾಗಿರ್ತದೆ. ತಿಳಿತಾ. ಇನ್ನು ಇವು ಕಾರಕಾರ್ಥಗಳು. ಪ್ರಥಮ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಕರ್ತೃ ಅಂತ ಹೇಳ್ತೀವಿ. ಇದಿಷ್ಟು ಇಂಪಾರ್ಟೆಂಟ್ ಸದ್ಯ ಅಲ್ಲ, ಇದಷ್ಟು ಹಾಗೆ ತಿಳ್ಕೊಳ್ರಿ. ನೀವು ಬಹಳಷ್ಟು ಇಂಪಾರ್ಟೆಂಟ್ ಏನು ತಿಳ್ಕೊಬೇಕಂದ್ರೆ ಪ್ರಥಮ ವಿಭಕ್ತಿ ಪ್ರತ್ಯಯ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ ಕೆ ಅಕ್ಕೆ ಅಂತ ಬರುತ್ತಾ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ. ಇವುಗಳನ್ನ ನೆನ್ಪಿಡ್ರಿ. ಗುರುತಿಸೋದು ಹೇಗೆ ಗುರುತಿಸ್ತೀರಿ, ಮರದಲ್ಲಿ ಕೊನೆಗೆ ಅಲ್ಲಿ ಬರ್ತಾ ಇದ್ರೆ ಸಪ್ತಮಿ, ಮರಕ್ಕೆ ಕೊನೆಗೆ ಕೆ ಬರ್ತಾ ಇದೆ ಅಂದ್ರೆ ಚತುರ್ಥಿ, ಮರವು ಕೊನೆಗೆ ಹೂ ಬರ್ತಾ ಇದೆ ಅಂದ್ರೆ ಪ್ರಥಮ. ಹೀಗೆ ಗುರುತಿಸ್ಬೇಕು. ತಿಳಿತಾ. ದ್ವಿತೀಯ ಇದು ಕಾರಕಾರ್ಥ ಕರ್ಮ, ತೃತೀಯ ಕರಣ ಅಥವಾ ಸಾಧನ ಅಂತ ಹೇಳ್ತಾರೆ, ಚತುರ್ಥಿ ಸಂಪ್ರದಾನ ಅಥವಾ ಕೊಡುವಿಕೆ ಅಂತ ಹೇಳ್ತಾರೆ, ಪಂಚಮಿ ಅಗಲುವಿಕೆ ಅಂತ ಹೇಳ್ತಾರೆ, ಅಪಾದಾನ ಅಂತ ಕರೀತಾರೆ, ಷಷ್ಠಿ ಸಂಬಂಧ, ಸಪ್ತಮಿ ಅಧಿಕರಣ ಅಂತ ಆಗಿರ್ತದೆ, ಆಧಾರವಾಗಿರುವಂಥದ್ದು ಅಂತೇಳಿ. ಓಕೆ, ಇದಿಷ್ಟು ತಿಳ್ಕೊಳ್ಳಿ. ಯಾವಾಗಲೂ ನಾವೇನು ಕೊಡ್ತೀವಿ ಪರೀಕ್ಷೆಯಲ್ಲಿ, ಪದ ಕೊಡ್ತೀವಿ. ಉದಾಹರಣೆಗೆ ಹೇಳ್ಬೇಕಂದ್ರೆ ಹಕ್ಕಿಯನ್ನು ಅಂತ ಕೊಟ್ಟಾಗ ಇಲ್ಲಿರುವಂತಹ ವಿಭಕ್ತಿ ಪ್ರತ್ಯಯವನ್ನು ಗುರುತಿಸ್ರಿ ಅಂದಾಗ ನೀವೇನು ಮಾಡಬೇಕು, ಕೊನೆಗೆ ಏನು ಬಂದದ, ಅನ್ನು ಅಂತ ಬಂದಿದೆ ನೋಡ್ರಿ, ಅನ್ನು ಅಂತ ಬಂದದ, ಅದನ್ನ ಅನ್ನು ಅಂತ ಬರೆದು, ಅನ್ನು ಯಾವುದು, ದ್ವಿತೀಯ ಅಂತ ಹೇಳಬೇಕು, ದ್ವಿತೀಯ ವಿಭಕ್ತಿ ಪ್ರತ್ಯಯ ಅಂತ ಹೇಳಬೇಕು. ಇಲ್ಲಿ ನೀವು ನೆನಪಿಡಬೇಕಾಗಿರುವಂಥದ್ದೇನು, ವಿಭಕ್ತಿ ಹೆಸರು ಪ್ರತ್ಯಯ, ಪ್ರಥಮ ಉ, ದ್ವಿತೀಯ ಅನ್ನು, ಹೀಗೆ. ವಿಭಕ್ತಿಗಳು 7 ಇದಾವೆ, ಕಾರಕಗಳು ಮಾತ್ರ 6 ಅಂತ ಹೇಳ್ತಾರೆ. ಷಷ್ಠಿ ವಿಭಕ್ತಿ ಪ್ರತ್ಯಯ ಅ ಎಂಬುದು ಕ್ರಿಯೆಗೆ ನೇರವಾಗಿ ಸಂಬಂಧವನ್ನು ಹೊಂದಿರ್ತದೆ, ಆದ್ರಿಂದ ಅದನ್ನು ಕಾರಕ ಅಂತ ಕರೆಯಂಗಿಲ್ಲ. ಯಾವುದನ್ನ, ಷಷ್ಠಿ ವಿಭಕ್ತಿ ಪ್ರತ್ಯಯ ಅ. ರಾಮನ ಎಂಬ ಷಷ್ಠಿ ವಿಭಕ್ತಿಯಿಂದ ಕೂಡಿದ ಪದದ ಮುಂದೆ ನೇರವಾಗಿ ಕ್ರಿಯಾಪದವನ್ನು ಇರಿಸಲು ಸಾಧ್ಯ ಇಲ್ಲ. ಅದಕ್ಕಾಗಿ ಓಕೆ, ನೀವಿಷ್ಟು ಈ ಒಂದು ಟಾಪಿಕಲ್ಲಿ ನೀವು ತಿಳ್ಕೊಬೇಕಾಗಿರೋದು ಇಷ್ಟೇ. ವಿಭಕ್ತಿ ಸೂಚಕ ಅಂದರೆ ವಿಭಕ್ತಿ ಪ್ರತ್ಯಯದ ಹೆಸರು, ಪ್ರತ್ಯಯಗಳು, ಇವುಗಳನ್ನ ನೆನ್ಪಿಡ್ರಿ. ಎಕ್ಸಾಮಲ್ಲಿ ಹಿಂಗೆ ಕೊಟ್ಟಾಗ ಇದನ್ನು ಬಿಡಿಸ್ತಾ ಬನ್ನಿ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಮತ್ತೊಂದು, ಅವರನ್ನು, ಅವನು ಅಂತ ಬಂದಾಗ ಹೂ ಇದೆ, ಹೌದಾ, ಪ್ರಥಮ ಅಂತ ಹೇಳ್ತೀವಿ, ಪ್ರಥಮ ವಿಭಕ್ತಿ ಪ್ರತ್ಯಯ. ಸಂಖ್ಯೆಯಲ್ಲಿ ಅಂತ ಬಂತು ಅಂತಂದ್ರೆ ಕೊನೆಗೆ ಅಲ್ಲಿ ಇದೆ, ಇದನ್ನೇನು ಗುರುತಿಸ್ತೀರಿ, ಅಲ್ಲಿ ಅಂತ ಕೊಟ್ಟು ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಂತ ಹೇಳಬೇಕು, ಸಪ್ತಮಿ. ಹೌದಾ, ಹೀಗೆ ಗುರುತಿಸ್ಬೇಕು. ನಿಮಗೆ ಏನು ಡೌಟ್ಸ್ಗಳಿದ್ರು ಕೆಳಗಡೆ ಕಮೆಂಟಲ್ಲಿ ನನಗೆ ತಿಳಿಸಿ, ನಾನು ಅದನ್ನು ನಿಮಗೆ ಸರಿಪಡಿಸ್ತೀನಿ, ಉತ್ತರಿಸ್ತೀನಿ. ಇದಿಷ್ಟಾಗಿತ್ತು ಈ ಒಂದು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ವಿದ್ಯಾರ್ಥಿಗಳೇ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದ.